ನಾನು 1 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ನಂಗೆ ತುಂಬಾ ಒಳ್ಳೇದಾಗಿದೆ. ಏನೋ ಒಂದು ಅರ್ಸ್ಕೊಂಡಿದೆ, ಅದು ತುಂಬಾ ಸಕ್ಸಸ್ ಆಯ್ತು. ಒಟ್ಟು ರಾಯರ್ ಇದ್ದಾರೆ, ಒಟ್ಟು ನಂಬಿಕೆ ಇಟ್ಕೋಬೇಕು ಸರ್. ನಂಬಿಕೆ ಇದ್ರೇನೆ ಎಲ್ಲ ಒಳ್ಳೇದಾಗುತ್ತೆ. ಭಗವಂತ ಕೊಡ್ಲೇಬೇಕಂತ ಏನಿಲ್ಲ, ಅದು ನಂಬಿಕೆಯಿಂದ ಬರ್ಬೇಕು. ಅಷ್ಟು ಬಿಟ್ರೆ ಇನ್ನೇನು ನಾವು ಕೇಳಕ್ಕಾಗಲ್ಲ. ನಾವು ಮನಸ್ಪೂರ್ವಕವಾಗಿ ಬರ್ತಾ ಇದೀವಿ ಈ ದೇವಸ್ಥಾನಕ್ಕೆ. ನಾವು ಪೀಣ್ಯ ಸೆಕೆಂಡ್ ಸ್ಟೇಜ್ ಇಂದ ಬರ್ತಾ ಇದೀನಿ. ನಾನು ಯಾವಾಗ್ಲೂ ಒಂದ್ಸರಿ ಬಂದಿದ್ದೆ, ಸುಮ್ನೆ ಜಸ್ಟ್ ಬಂದು ಹೋದೆ. ಆದ್ರೆ ಬಂದು ಹೋದ್ಮೇಲೆ ನನ್ಗೆ ನಿರಾಕಲ್ ಅನ್ನಿಸ್ತು. ತುಂಬಾ ನಂಬ್ತೀನಿ ಸರ್. ಅದು ಆತರ ಏನಿ ಇಲ್ಲ, ಒಟ್ಟು ನಂಬಿಕೆ ಇದೆ ಸರ್. ಆಗಿದೆ ಕೆಲ್ಸ, ಅದು ನಮ್ ಕಣ್ಣೆದ್ರಿಗೆ ಆಗಲ್ಲ, ಅದು ಆಗ್ದಿರಂಗೆ ಮಾಡುತ್ತೆ ದೇವ್ರು. ಅದ್ ನಮ್ಗೆ ಗೊತ್ತಾಗುತ್ತೆ. ಒಟ್ಟು ನೆಮ್ಮದಿ ಶಾಂತಿ ಎಲ್ಲ ಇದೆ ಮನೇಲಿ. ಅದು ಬೇಕು. ನಮ್ಗೆ ಆಸ್ತಿ ಅಂತಸ್ತು ಅದು ಸೆಕೆಂಡ್ರಿ. ಮನೇಲಿ ಮಾತ್ರ ಶಾಂತಿ ನೆಮ್ಮದಿ. ನಾನು ನಮ್ಮ ಹಸ್ಬೆಂಡ್ ಸ್ವಲ್ಪ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಡೋವು. ಇಲ್ಲಿ ಬಂದು ಹೋದ್ಮೇಲೆ ಅದೆಲ್ಲ ಕಮ್ಮಿ ಆಗಿದೆ, ನೆಮ್ಮದಿ ಸಿಕ್ಕಿದೆ ಸರ್. ಒಟ್ಟು ಹೆಂಗಾರ ಮಿರಾಕಲ್ ಆಗೇ ಆಗುತ್ತೆ ನಮ್ಮ ಮನೇಲಿ. ನನ್ಗೆ ಇವಾಗ ಅಯ್ಯೋ ದುಡ್ಡಿನ ಸಮಸ್ಯೆ ಇದೆ, ಏನಾರ ಒಂದ್ ಕಷ್ಟ ಇದೆ ಅಂತ ಹೇಳಿದ್ರೆ ಸಾಕು, ಅದು ತಕ್ಷಣ ಪರಿಹಾರ ಆಗುತ್ತೆ. ರಾಯರಿದ್ದಾರೆ, ಹೌದು. ಸುತ್ತ ಇರುತ್ತೆ. ನನ್ಗೆ ಎಷ್ಟೊಂದ್ಸರಿ ನನ್ಗೆ ವರನೂ ಕೊಟ್ಟಿದೆ ಭಗವಂತ. ಏನು ಗೊತ್ತಿಲ್ಲ, ನನ್ ಕಣ್ಣಲ್ಲಿ ನೀರ್ ಬರುತ್ತೆ, ಇದ್ದಕ್ಕಿದ್ದಾಗೆ ನಾನು ಕೇಳಿದ ತಕ್ಷಣ ಕೊಡುತ್ತೆ. ಅದು ನಾನು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ, ಮಾಡಕ್ ಆಗಿಲ್ಲ. ಅಂದ್ರೆ ನಾನ್ ಮಾಡ್ಬೇಕು, ರಾಯರು ಕೊಡ್ತಾರಲ್ಲ ಪ್ರಸಾದ, ಇರೋದು ಫೀಲ್ ಗೊತ್ತಾಗುತ್ತೆ. ನಾನು ಇದ್ದೀನಿ ಹೋಗಮ್ಮ ಅಂತ ತೋರ್ಸುತ್ತೆ ನನ್ಗೆ. ಆ ಫೀಲ್ ಇದೆ ನನಗೆ. ಅಷ್ಟಿದ್ರೆ ಸಾಕು ಸರ್, ಇನ್ನೇನು ಬೇಕಾಗಿಲ್ಲ. ಅದು ಮುಂದೆ ದೇವರೆಲ್ಲ ನಡೆಸ್ಕೊಂಡು ಕರ್ಕೊಂಡು ಹೋಗುತ್ತೆ, ದಾರಿ ತೋರ್ಸುತ್ತೆ ಭಗವಂತ. ಎಷ್ಟು ವಾರ ನೀವು ಇಲ್ಲಿ ಸಂಕಲ್ಪ ಮಾಡಿದ್ರಿ ಸರ್? ನಾನು ಏಪ್ರಿಲ್ ಅಲ್ಲಿ ಒಂದ್ಸರಿ 1 ಟೈಮ್ 2 ಟೈಮ್ ಏನೋ ಬಂದಿದ್ದೆ, ಅಷ್ಟೇನು ಬರ್ಲಿಲ್ಲ. ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ರಾಯರಿದೆ, ಅಲ್ಲಿ ವಾರನೂ ಹೋಗ್ತಿದ್ದೆ. ಇಲ್ಲಿಗೆ ಇವಾಗ ನನ್ಗೆ ಸ್ಕೂಲ್ ರಜಾ ಇದೆ 2 ಮಂತ್, ಹಂಗಾಗಿ 3 ವೀಕ್ ಇಂದ ಬರ್ತಾ ಇದ್ದೀನಿ. ಆರತಿ ಮಾಡ್ತೀನಿ, ಮನೇಲೂ ಮಾಡ್ತೀನಿ. ಎಷ್ಟು ವಾರಕ್ಕೆ ನಿಮ್ಗೆ ಫಲಿತಾಂಶ ಶುರುವಾಯ್ತು? ಒಳ್ಳೇದಾಗ್ತಾ ಇದೆ? ನನ್ಗೆ ಅವಾಗ್ಲೇ ಸ್ಟಾರ್ಟಿಂಗ್ ಬಂದಾಗ್ಲೇನೆ ಆಯ್ತು ಸರ್. ನಾನು ಅವಾಗ್ಲೇ ಫಸ್ಟ್ ಏಪ್ರಿಲ್ ಅಲ್ಲಿ ಬಂದಿದ್ದೆ, ಹೋದ ವರ್ಷ 25 ಅವಾಗಲೇ ನನ್ಗೆ ಆಯ್ತು, ನಂಬಿಕೆ ಬಂತು ಅವಾಗ್ಲೇನೆ. ಇದ್ದಾರೆ ಸರ್, ಖಂಡಿತ ಇದ್ದಾರೆ. ನಂಬಿಕೆ ಇಟ್ಕೋಬೇಕು. ಇದೆ ಸರ್. ನನ್ಗೆ ಗುರುವಾರ ಬಂತಂದ್ರೆ ಏನೋ ಒಂಥರ ಸಂಭ್ರಮ. ಬೇರೆ ದಿವಸ ಎಲ್ಲ ನನ್ಗೇನು ಅನ್ಸಲ್ಲ, ನನ್ ಗುರುವಾರ ಬಂತಂದ್ರೆ ತುಂಬಾ ಸಂಭ್ರಮ ಇದೆ. ಇದ್ದಾರೆ ಸರ್, ರಾಯರ್ ಇದ್ದಾರೆ. ನಂಬಿಕೆ ಇಟ್ಕೋಬೇಕು ಸರ್, ಏನೇ ಆದ್ರೂ ನಂಬಿಕೆ ಬೇಕು. ನಂಬಿಕೆ ಇಲ್ಲಾಂದ್ರೆ ಏನೂ ಆಗಲ್ಲ. ಇಲ್ಲ ಸರ್, ನಾನೇನು ಹೋಮ ಏನು ಮಾಡ್ಸಿಲ್ಲ. ರಾಯರು ಇನ್ನೂ ನನ್ಗೆ ಕೃಪೆ ಕೊಟ್ಟಿಲ್ಲ. ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಎಷ್ಟು ಒಂದ್ಸರಿ ಹೋಗಿದ್ದೆ, ಅರ್ಧ ದಾರಿಗೆ ಬಂದ್ಬಿಟ್ಟೆ. ತುಂಬಾ ಹತ್ಕೊಂಡ್ ಬಂದ್ಬಿಟ್ಟಿದೀನಿ ನಾನು. ಆಮೇಲೆ ಇಲ್ಲ, ಡಿಸೆಂಬರ್ ಅಲ್ಲಿ ಹೋಗ್ದೆ. ತುಂಬಾ ಇಷ್ಟ ಆಯ್ತು ನನಗೆ. ಮಂತ್ರಾಲಯಕ್ಕೆ ಹೋಗಿ ಒಂದು ನೈಟ್ ಎಲ್ಲ ಫುಲ್ ಇರ್ಸ್ಕೊಂಡಿದ್ರು ರಾಯರು. ಅಲ್ಲಿ ಇದ್ದು ದರ್ಶನ ಮಾಡ್ಕೊಂಡು ಆರಾಮಾಗಿ ಬಂದು. ಅವಾಗಿಂದ ಖುಷಿ ಇದೆ ಸರ್, ಆರಾಮಾಗಿದೆ. ಇದ್ದಾರೆ ಸರ್. ಹೌದು ಸರ್, ಭಗವಂತ ಕೊಡ್ಲೇಬೇಕಂತ ಏನಿಲ್ಲ ಸರ್. ದೇವ್ರು ಇದ್ದಾರೆ ಅಷ್ಟೇ. ಕೊಟ್ರೆ ಮಾತ್ರ ದೇವ್ರು, ಕೊಟ್ಟಿಲ್ಲ ಅಂದ್ರೆ ದೇವ್ರು ಅಂತ ಅನ್ಕೋಬಾರ್ದು ಸರ್. ಒಟ್ಟು ದೇವ್ರು ಇದ್ದಾರೆ, ನಂಬಿಕೆ ಇಟ್ಕೊಳ್ಳಿ. ಎಲ್ಲರಿಗೂ ನಾನು ಅದೇ ಹೇಳೋದು, ನಂಬಿಕೆಯಿಂದ ಪೂಜೆ ಮಾಡಿ, ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಸರ್. ದೇವ್ರು ಕೊಡ್ತಾರೆ, ನಿಧಾನ ತಾಳ್ಮೆ ಇರ್ಬೇಕು ಮನುಷ್ಯನಿಗೆ. ಹೌದು. ಇವಾಗ ನಾವೊಂದು ಗರ್ಭದಿಂದ ಮಗು ಎಷ್ಟು ದಿನ ಬೇಕು, ಎಷ್ಟು ತಿಂಗಳು ಬೇಕು, ನಾವ್ ಎಷ್ಟು ವೆಯ್ಟ್ ಮಾಡ್ತೀವಿ, ಅದೇ ರೀತಿ ಭಗವಂತನು ನೋಡ್ತಾನೆ, ದಾರಿ ತೋರ್ಸ್ಕೊಡ್ತಾನೆ. ನಾವ್ ವೆಯ್ಟ್ ಮಾಡ್ಬೇಕಷ್ಟೇನೆ. ಹೌದು ಸರ್, ಎಲ್ಲ ಸಿಕ್ಕಿದೆ ಸರ್. ಸಾಕು ನಮ್ಗೆ ಅಷ್ಟೇ ಸಾಕು. ಅತಿಯಾಗಿ ಆಸೆ ಪಡ್ಬಾರ್ದು ಸರ್. ತೃಪ್ತಿ ಪಡೆದಷ್ಟು ಕೊಟ್ಟಿದ್ದಾನಲ್ಲ, ಸಾಕು ಅಷ್ಟೇ ಸರ್. ಹಲೋ, ನನ್ನ ಹೆಸರು ಶುಭ ಅಂತ. ಕೇರ್ಪುರಮಿಂದ ಬಂದಿದ್ದೀನಿ. ನಾನು 8ನೇ ವಾರದಿಂದ ಬರ್ತಾ ಇದ್ದೀನಿ, ದೀಪ ಹತ್ತಿಸ್ತಾ ಇದ್ದೀನಿ. ನಂಗೆ ಅದು ಒಳ್ಳೇದು ಮಾಡಲಿ ದೇವರು ಅಂತ. ದೇವ್ರು ಒಳ್ಳೇದು ಮಾಡ್ತಾ ಇದ್ದಾನೆ. ರಾಘವೇಂದ್ರ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಅಂತಾರೆ. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ, ಅದನ್ನು ನೋಡಿಬಿಟ್ಟು ಬಂದಿದ್ದೀನಿ. ದೇವ್ರು ಒಳ್ಳೇದು ಮಾಡ್ತಾನೆ, ಒಳ್ಳೇದು ಮಾಡ್ತಾ ಇದ್ದಾನೆ. ಅದೇನೋ ಬಂದು ಒಳಗೆ ಬಂದರೆ ಏನೋ ಒಂದು ಪವರು ದೇವ್ರದ್ದು, ಮೈ ಮೇಲೆ ಒಂಥರ ಪವರ್ ಬಂದಂಗೆ ಇರುತ್ತೆ. ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ನಂಬಿಕೆ ಇದೆ. ಬದಲಾವಣೆ ಆಗಿದೆ. ಅಲ್ಲ, ಮಗಳಿಗೆ ಒಳ್ಳೇದಾಗಲಿ ಅಂತ ಅರಿಕೆ ಮಾಡ್ಕೊಂಡಿದ್ದೀನಿ. ಒಳ್ಳೇದಾಗತ್ತೆ ಅಂದ್ಕೊಂಡಿದ್ದೀನಿ.
ಕೇಳುವಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬನ್ನಿ, ಎಲ್ಲಿದ್ರೂ ರಾಯರನ್ನ ಹುಡಿಕೊಂಡು ಬನ್ನಿ, ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ದೇವ್ರಿಗೂ ಬೇಡ್ಕೊ, ನಂಬಿಕೆ ಇಟ್ಕೊಬೇಕು ಮನಸ್ಸಲ್ಲಿ. ನಂಬಿಕೆ ಇದ್ದರೆ ಎಲ್ಲ ಒಳ್ಳೇದು ಮಾಡೇ ಮಾಡ್ತಾನೆ. ಹಾಂ, ರಾಯರು ಇದ್ದೇ ಇದ್ದಾರೆ. ರಾಯರು ಎಲ್ಲೋದ್ರೂ ರಾಯರು ಇದ್ದೇ ಇರ್ತಾನೆ. ನಾನು ಶಕುಂತಲಾ ಅಂತ ಪದ್ಮನಾಭ ನಗರದಿಂದ ಬರ್ತಾ ಇದ್ದೀನಿ. ನಾವು ನಮ್ಮ ಮನೆ ಫುಲ್ ಫ್ಯಾಮಿಲಿ ಎಲ್ಲ ರಾಘವೇಂದ್ರ ಭಕ್ತರು. ನನ್ನ ಮಗನ ಎಜುಕೇಷನ್ ಬಗ್ಗೆ ನಾನು ದೇವ್ರ ಹತ್ರ ಇಲ್ಲಿ ರಾಘವೇಂದ್ರ ಸ್ವಾಮಿಗೆ ಬರ್ತಾ ಇದ್ದೆ. 90% ಫುಲ್ ನಮ್ಗೆ ಸಕ್ಸಸ್ ಆಯಿತು. ಇನ್ನು ಜಾಬ್ ಬಗ್ಗೆ ಹುಡುಕ್ತಾ ಇದ್ದೀವಿ. ದೇವ್ರು ಕೊಡ್ತಾನೆ ಅಂತ ನಂಬಿ ಇಲ್ಲಿ ಬಂದಿದ್ದೀವಿ. 90% ನಮಗಾಗಿದೆ. ಇನ್ನು ಕೆಲಸದ ಬಗ್ಗೆ ನಮ್ಮದು 8ನೇ ವಾರ ಇದು. ತುಂಬ ನನ್ನ ಮಗಂದು ಎಜುಕೇಷನ್ ಬಗ್ಗೆ ಆಯಿತು. ಈಗ ಕೆಲಸದ ಬಗ್ಗೆ ಕೇಳ್ಕೊತಾ ಇದ್ದೀನಿ. ದೇವ್ರು ಖಂಡಿತ ಕೊಡ್ತಾನೆ ಅಂತ ನಂಬಿ ಬಂದಿದ್ದೀನಿ. ಎಲ್ಲರೂ ಬನ್ನಿರಿ, ನಂಬ್ರಿ. ರಾಯರು ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ. ಅವನು ಅಸಾಧ್ಯವಾದದನ್ನು ಸಾಧ್ಯ ಮಾಡಿಕೊಡ್ತಾನೆ. ಒಟ್ಟಿನಲ್ಲಿ ನಂಬಿಕೆ ಮುಖ್ಯ, ಭಕ್ತಿ ಮುಖ್ಯ ಅಷ್ಟೇ. ಒಟ್ಟಿನಲ್ಲಿ ನನಗಂತೂ ತುಂಬ ಒಳ್ಳೆಯದಾಗಿದೆ. ಕಾಯಿ ಸಂಕಲ್ಪ ಇಲ್ಲ, ದೀಪ ಸೇವೆ ಮಾತ್ರ ಮಾಡ್ತಾಯಿದ್ದೀನಿ. ಹಾಂ, ತುಂಬ ಒಳ್ಳೆಯದಾಗಿದೆ ನನಗಂತೂ. ಅವ್ರಿಗೆಲ್ಲ ಹೇಳೋದು, ನಂಬಿಕೆ ಇಟ್ಟು ಇಲ್ಲಿ ಬನ್ನಿರಿ, ಖಂಡಿತ ರಾಘವೇಂದ್ರ ಸ್ವಾಮಿ ಕಾಪಾಡ್ತಾನೆ. ನಿಮ್ಮ ಜೊತೆಲಿ ಯಾವಾಗಲೂ ನಿಮ್ಮ ಕಷ್ಟದಲ್ಲಿ ಇರ್ತಾನೆ ಅಂತ ಹೇಳ್ತಾ ಇದ್ದೀವಿ. ನನ್ನ ಹೆಸರು ತಾರಿಣಿ ಅಂತ. ನಾನು ಇಲ್ಲಿ 21 ದಿನ ಇದು ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟಿದ್ದೀನಿ. ನಾನಾಗಲಿ ಇವತ್ತು 22ನೇ ವಾರ ಇವತ್ತು ನಾನು ಬಂದಿರೋದು. ನನಗೆ ರಾಯರಿಂದ ತುಂಬ ಒಳ್ಳೆಯದಾಗಿದೆ. ಶಾಂತಿ, ಸಮಾಧಾನ, ನೆಮ್ಮದಿ ತುಂಬ ಸಿಕ್ಕಿದೆ. ಜೀವನದಲ್ಲಿ ತುಂಬ ನೊಂದ್ಕೊಂಡಿದ್ದೆ. ನಂಗೆ ತುಂಬ ರಾಯರು ಒಳ್ಳೇದು ಮಾಡಿದ್ದಾರೆ. ಎಲ್ಲರೂ ಬನ್ನಿ, ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊಳ್ಳಿ. ನಿಮಗೂ ರಾಯರು ತುಂಬ ಒಳ್ಳೇದು ಮಾಡ್ತಾರೆ. ತುಂಬ ನನಗೆ ಬಂದಮೇಲೆ ಅದೇ ನನಗೆ ನಿದ್ದೆ ಇರಲಿಲ್ಲ. ನಿದ್ದೆ, ಶಾಂತಿ, ಸಮಾಧಾನ, ಆರೋಗ್ಯ ಸರಿಯಾಗಿರಲಿಲ್ಲ. ಎಲ್ಲ ಥರ ಏನೇನೋ ತೊಂದರೆ ಇತ್ತು. ಇವಾಗ ಬಂದಮೇಲೆ ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ಮೇನ್ ಅದು ನನಗೆ ಅನ್ಕೋಬೇಕಾಗಿರೋದೆಲ್ಲ ಕೆಲಸನೂ ಆಗಿದೆ. ಅದಷ್ಟೇ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ನೀವೆಲ್ಲರೂ ಬನ್ನಿ, ರಾಯರ ದರ್ಶನ ಪಡ್ಕೊಳ್ಳಿ, ನಿಮಗೆಲ್ಲದೂ ಒಳ್ಳೆಯದಾಗುತ್ತೆ. ಆಸ್ಪತ್ರೆಗೆ ತುಂಬ ಓಡಾಡಿದ್ದೀನಿ ನಾನು. ತುಂಬ ಆಸ್ಪತ್ರೆಗೆ ಓಡಾಡಿದ್ದೀನಿ ಅಂದರೆ ತುಂಬ ಖರ್ಚು ಮಾಡಿದ್ದೀನಿ. ಅದು ಯಾವುದೂ ಇಲ್ಲ. ಇವಾಗೂ ನನಗೇನೋ ಸ್ವಲ್ಪ ಹುಷಾರಿಲ್ಲ, ತಲೆನೋವು ಬಂತು, ಜ್ವರ ಬಂತು, ನೆಗಡಿ, ಶೀತ ಬಂದ್ರೂ ನಾನು ರಾಯರಿಗೆ ನೆನೆಸ್ಕೊತೀನಿ, ತಕ್ಷಣವೇ ಕಡಿಮೆ ಆಗಿಬಿಡುತ್ತೆ ನನಗೆ. ಪ್ರತಿಯೊಂದು ನೀವು ನಂಬಿಕೆ ಇಡಬೇಕು ಅಷ್ಟೇ. ರಾಯರ ಮೇಲೆ ಅಪಾರವಾದ ನಂಬಿಕೆ ಇಟ್ಕೋಬೇಕು. ಆಕಾಶ ಎಷ್ಟು ವಿಶಾಲವಾಗಿದೆಯೋ ಅಷ್ಟು ವಿಶಾಲವಾಗಿ ರಾಯರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ನಿಮಗೆಲ್ಲದೂ ಒಳ್ಳೆಯದಾಗುತ್ತೆ. ನಾನು ಹಾಗೆ ಇಟ್ಕೊಂಡಿರೋದು. ನಿಮಗೂ ಹಾಗೆ ಇಟ್ಕೊಳ್ಳಿ ಅಂತ ಬಯಸ್ತೀನಿ ನಾನು. ಹಾಗೆ ಇಟ್ಕೊಳ್ಳಿ, ನಿಮಗೆಲ್ಲ ಆಸೆನೂ ಪೂರ್ಣ ಆಗುತ್ತೆ. ಕ್ಷಣ ಮಾತ್ರದಲ್ಲಿ ನಿಮಗೆಲ್ಲ ಆಸೆನೂ ಪೂರ್ಣ ಆಗುತ್ತೆ. ರಾಯರಿದ್ದಾರೆ ಖಂಡಿತವಾಗಿ, 100ಕ್ಕೆ 100. ಆಕಾಶ ಎಷ್ಟು ವಿಶಾಲವಾಗಿದೆ ಅಲ್ವಾ, ಅಷ್ಟು ವಿಶಾಲವಾಗಿಯೂ ರಾಯರಿದ್ದಾರೆ. ಎಲ್ಲರ ಕಷ್ಟನೂ ನಿವಾರಣೆ ಮಾಡ್ತಾರೆ. ರಾಯರಿಗೆ ಕೋಪ ಬರಲ್ಲ. ಅವರಿಗೆ ಶಾಂತಿ, ಸಮಾಧಾನ ತುಂಬ, ಅವರಿಗೆ ನೆಮ್ಮದಿ ಕೊಡ್ತಾರೆ. ಇಷ್ಟು ಕೊಡ್ತಾರೆ ಅಂದರೆ ನೀವು ತುಂಬ ನೆಮ್ಮದಿ ಕೊಡ್ತಾರೆ. ನನಗೆ ನೆಮ್ಮದಿ ಇರಲಿಲ್ಲ, ನಿದ್ದೆ ಇರಲಿಲ್ಲ. ಮೇನ್ ಅದು ನನಗೆ ನೆಮ್ಮದಿ ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಇವತ್ತು ನಾನು ಈ ಕೆಲಸ ಮಾಡಬೇಕು ಅಂತ ಎದ್ದರೆ ಅದು ಕೆಲಸ ನಿಜವಾಗ್ಲೂ ಪೂರ್ಣ ಆಗುತ್ತೆ. ನಾನು ಇವತ್ತೆಲ್ಲ ಕೆಲಸ ಆಗಬೇಕು, ನಾನು ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು, ಮಾಡಬೇಕು ಅಂತ ಬೆಳಗ್ಗೆ ಅಂದ್ಕೊಂಡು ಎದ್ದರೆ ನಿಮಗೆ ಅವತ್ತಿನ ದಿನ ಖುಷಿಯಾಗಿ ಹೋಗ್ಬಿಡುತ್ತೆ. ಎಲ್ಲ ಕೆಲಸನೂ ಆಗ್ಬಿಡುತ್ತೆ. ನನಗಾಗಿರೋದು ಅನುಭವಗಳನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಥ್ಯಾಂಕ್ ಯು. ಸ್ಟಾರ್ಟಾ? ನನ್ನ ಹೆಸರು ಚೈತ್ರ ಅಂತ. ನಾನು ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗಲೇ ನಂಗೆ ಏನಾದರೂ ಲೈಕ್ ಬಿಸ್ನೆಸ್ ಮಾಡಬೇಕಂತ ಐಡಿಯಾ ಆಯಿತು. ಸೊ ಇವಾಗ ನಾನು ಬೋಟಿಕ್ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಮೊನ್ನೆ ಎಲ್ಲ ನಾನು ಮಿಷಿನ್ಸ್ಗೆಲ್ಲ ಎಂಕ್ವೈರಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಾಗಿದೆ. ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ. ನಿಮಗೂ ಕೂಡ ಏನಾದರೂ ಇಷ್ಟ ಏನಾದರೂ ಇದ್ದರೆ ಲೈಫಲ್ಲಿ ಅಚೀವ್ ಮಾಡ್ಬೋದು. ರಾಯರು ಎಲ್ರಿಗೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಆದಷ್ಟು ಬೇಗ ನೀವು ಹೊನ್ನಾವರ ರಾಘವೇಂದ್ರ ಸ್ವಾಮಿಗೆ ಬಂದು ನಿಮ್ಮ ದೇವ್ರದ್ದು ಆಶೀರ್ವಾದ ಪಡ್ಕೊಳ್ಳಿ. ನಿಮ್ಗೆ ಏನೇನು ಆಸೆ ಇದೆಯೋ ಅದೆಲ್ಲ ನೆರವೇರಿಸ್ಕೊಡಿ. ಹಾಂ, ಕಾಯ್ದು ಕಟ್ಟಿದ್ದು, ಕಾಯ್ದು ಇಲ್ಲ. ಸೊ ನಮಗೆ ಒಳ್ಳೆಯದಾಗಿದೆ. ಫಸ್ಟ್ ಟೈಮ್ಗೆ ರಿಸಲ್ಟ್ ಸಿಕ್ಕಿದೆ.
ಸೊ ಹಾಗಾಗಿ ಇನ್ನೂ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈಗ ನಂಗೆ ಬಿಸ್ನೆಸ್ ಮಾಡಬೇಕಂತ ಇಂಟ್ರೆಸ್ಟ್ ಇತ್ತು. ಸೊ ಅದು ಆಲ್ಮೋಸ್ಟ್ ಇವಾಗ ಪ್ರೋಸೆಸ್ ನಡೀತಾ ಇದೆ. ಸೊ ಒನ್ ಟೈಮ್ ವಿಸಿಟ್ ಅಷ್ಟು ವರ್ಷದಿಂದ ಅಂದ್ಕೊಂಡಾಗ ಸಾಧಿಸೋಕ್ಕಾಗಿಲ್ಲ. ಸೊ ದೇವಸ್ಥಾನಕ್ಕೆ ಒನ್ ಟೈಮ್ ಬಂದು ಹೋಗಿದ ಮೇಲೇ ಅದ್ರದ್ದು ತುಂಬ ಐಡಿಯಾ ಆಗಲಿ, ದೇವರ ಆಶೀರ್ವಾದದಿಂದ ಏನೋ ಒಂದು ಇವಾಗ ಮುನ್ನುಗ್ಗಕ್ಕೆ ಒಂದು ಅವಕಾಶ ಸಿಕ್ಕಿದೆ ದೇವ್ರ ಕಡೆಯಿಂದ. ಸೊ ಹಾಗಾಗಿ ಮುಂಚೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ವಿ. ಸೊ ಅವಾಗ್ಲೂ ಕೂಡ ಲೈಕ್ ನೆಮ್ಮದಿ ಅದೆಲ್ಲ ಸಿಗುತ್ತೆ ದೇವಸ್ಥಾನಕ್ಕೆ ಬರೋದ್ರಿಂದ. ಸೊ ಎಲ್ಲರೂ ಬನ್ನಿ ಆಶೀರ್ವಾದ ತಗೊಳ್ಳಿ ರಾಯರದು ಅಂತ ಕೇಳ್ಕೊತಾ ಇದ್ದೀನಿ. ಸ್ಟಾರ್ಟ್ ಮಾಡಿ. ನಮ್ಮ ಹೆಸರು ಶ್ರುತಿ ಅಂತ. ನಾವು ಮೈಸೂರಿಂದ ಬರ್ತಿದ್ದೀವಿ. ಇದು 5ನೇ ಸಲ ಬರ್ತಾ ಇರೋದು. ಒಂದೊಂದು ವಾರನೂ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ನಮ್ಮ ಮನಸ್ಸಿಗಂತೂ ಸಮಾಧಾನ ಸಿಗ್ತಾ ಇದೆ. ಅವ್ರು ಇದ್ದಾರೆ ಅಂತ ನಾವೆಲ್ಲರೂ ನಂಬಿದ್ರೆ ಅವನು ಯಾವತ್ತಿದ್ರೂ ನಮ್ಮ ಕೈ ಬಿಡಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ಬನ್ನಿ, ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ದೇವರು. ಅದನ್ನೇ ಹೇಳ್ಬಲ್ಲೆ ಅಷ್ಟೆ. ನಾನಿದು 5ನೇ ಸಲ ಬರ್ತೇನೆ. ಕಾಯಿ ಸಂಕಲ್ಪನೂ ಮಾಡಿದ್ದೀನಿ. ಈಗ ಮನಸ್ಸಿಗೆ ಒಂದು ನಾವು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಸಿಗ್ತಾ ಇದೆ. ಅದರಿಂದ ಬರ್ತಾ ಇದ್ದೀವಿ. ಇದ್ದಾರೆ ಅವ್ರು ನಂಬೇಕಷ್ಟೇ ನಾವು. ಥ್ಯಾಂಕ್ ಯು. ಏನು ಹೇಳಿ? ಹರೀಶ್ ಅಂತ. ನಾವು 21 ವಾರ ಅರ್ಕೆ ಮಾಡ್ಕೊಂಡು ಕಾಯಿ ಕಟ್ಟಿದ್ದು. ಈಡಾಯಿತು, ಪರವಾಗಿಲ್ಲ, ಒಳ್ಳೆಯದಾಗಿದೆ. ಬನ್ನಿ, ನಿಮಗೂ ಒಳ್ಳೆಯದಾಗುತ್ತೆ. ರಾಯರು ಇದ್ದಾರೆ. ಹಾಂ 21 ವಾರ. ನಂದು ಅರ್ಕೆ ಕಟ್ಕೊಂಡಿದ್ದು 21 ವಾರದಲ್ಲಿ, 11 ವಾರದಲ್ಲೇ ಇದಾಯಿತು. ಆಮೇಲೆ 21 ವಾರ ಆದಮೇಲೆ ಹೋಮ ಮಾಡಿಸಿದ್ವಿ. ಆದರೂ ಈಗ ಪ್ರತಿ ವಾರ ಬರ್ತಾ ಇದ್ದೀವಿ. ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಇದು ಗಾಡಿ ತಗೊಬೇಕಂತ ಕಾಯಿ ಕಟ್ಟಿದ್ದು ತಗೊಂಡೆ. ಮುಂಚೆ ಒಂದು ವರ್ಷದಿಂದ ಅಂದ್ಕೊಂಡಿದ್ದೆ, ಈಡೇರ್ತಿರ್ಲಿಲ್ಲ. ಈ ಕಾಯಿ ಕಟ್ಟಿ ಒಂದು 11 ವಾರಕ್ಕೇ ಈಡೇರ್ತು. ರಾಯರು ಏನು ಹೇಳೋಣ ಅವ್ರ ಬಗ್ಗೆ ಹೇಳಿ? ಹಾಂ, ನಮ್ದವ್ರನ್ನ ಯಾವತ್ತೂ ರಾಯರು ಬಿಡಲ್ಲ. ಎಲ್ಲರೂ ನಂಬಿ. ಕಾರ್ನಾಡು ತಾಲೂಕು, ಮೈಸೂರು ಡಿಸ್ಟಿಕ್ಕು, ಕರ್ತಳ ಗ್ರಾಮ. ನಾವಿದು 2ನೇ ಬಾರಿ ಬಂದಿದ್ದೀವಿ ಇಲ್ಲಿಗೆ. 2ನೇ ಬಾರಿ ಮೊದಲನೇ ಬಾರಿ ಬಂದಾಗ ನಮಗೆ ಆರ್ಥಿಕವಾಗಿ ಭಗವಂತ ರಾಯರಿದ್ದಾರೆ ಅಂತ ಒಂದು ಪವಾಡ ರೂಪದಲ್ಲೇ ನಮಗೆ ಆಗಿದೆ. 2ನೇ ಬಾರಿ ಬಂದು ಕಾಯಿ ಸಂಕಲ್ಪ ಮಾಡಿ ಮನೆಗೆ ಒಂದು ಕಾಯಿ ಕಟ್ಟಿಸ್ಕೊಂಡು ನಾವು ಮತ್ತೆ ಹೋಗ್ತಾ ಇದ್ದೀವಿ. 7 ವಾರ ಪೂಜೆ ಮಾಡೋಕ್ಕೆ ಹೇಳಿದ್ದಾರೆ. ಅದೇ ರೀತಿ ನಮಗೆ ರಾಯರು ಮಂತ್ರಾಲಯಕ್ಕೂ ಹೋಗಿ ಬಂದಿದ್ವಿ. ಅಲ್ಲೂ ರಾಯರಿದ್ದಾರೆ, ಇಲ್ಲೂ ರಾಯರಿದ್ದಾರೆ. ಎಲ್ಲಿ ನಾವು ನಂಬಿದಂಥ ಭಕ್ತ ಕೋಟಿ ಜನಕ್ಕೂ ರಾಯರಿದ್ದಾರೆ. ರಾಯರಲ್ಲಿ ಇದ್ದಾರೆ ಅಂತ ಅನ್ನೋಕ್ಕೆ ಅದು ಭಗವಂತನ ಪವಾಡ ರೂಪದಲ್ಲಿ ನಮಗೆ ಆಲ್ರೆಡಿ 3-4 ಬಾರಿ ತೋರಿಸಿದ್ದಾರೆ. ಭಗವಂತನ ನಾವು ನಂಬಿದ್ದೀವಿ, ರಾಯರನ್ನು ಪೂಜಿಸ್ತಾ ಇದ್ದೀವಿ. ರಾಯರಿದ್ದಾರೆ. ನನ್ನ ಹೆಸರು ಮುತ್ತು ಅಂತ. ನಾವು ಬಂದು ಗೊರಗುಂಟೆಪಾಳ್ಯದಿಂದ ಬಂದಿದ್ದೀವಿ. ನಾವು ಇಲ್ಲಿಗೆ 21 ವಾರ ಬಂದಿದ್ದೀವಿ. ಪರವಾಗಿಲ್ಲ, ಎಲ್ಲ ಒಳ್ಳೆಯದಾಗಿದೆ. ರಾಯರು ಇಲ್ಲ ಅಂತಾರೆ, ರಾಯರಿದ್ದಾರೆ. ಇವತ್ತು ನಮ್ಮದು ಹೋಮ ಇತ್ತು, ಎಲ್ಲ ಒಳ್ಳೆಯದಾಗಿದೆ. ಭಾರಿ ಕಷ್ಟದಲ್ಲಿದ್ದು ಇವತ್ತು ಪರವಾಗಿಲ್ಲ. ನಾವೊಂದು 4 ಜನಕ್ಕೆ ಅನ್ನ ಹಾಕೊಂಡಿದ್ದೀವಿ. ಪರವಾಗಿಲ್ಲ, ಎಲ್ಲ ಒಳ್ಳೆಯದಾಗಿದೆ. ರಾಯರಿಗೆ ಬನ್ನಿ, ಆದಷ್ಟು ಬಂದು ರಾಯರ ಸೇವೆ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಇಲ್ಲ ಪರವಾಗಿಲ್ಲ, ಭಾರಿ ಕಷ್ಟದಲ್ಲಿದ್ದು ದುಡ್ಡು ಕಾಸಿಗೆಲ್ಲ ಅನುಕೂಲ ಆಗಿದೆ. ಮತ್ತು ಬಿಸ್ನೆಸ್ ಎಲ್ಲ ಹಾಳಾಗಿತ್ತು, ಎಲ್ಲ ಇಂಪ್ರೂವ್ ಆಗಿದೆ. ರಾಯರಿದ್ದಾರೆ, ರಾಯರು ನಂಬೋದು. ರಾಯರು ಸದಾ ನಮ್ಮ ಮೇಲೆ ಇರ್ತಾರೆ. ರಾಯರು ಸದಾ ಪೂಜೆ ಮಾಡ್ತಾ ಇರ್ತೀವಿ. ರಾಯರು ಸದಾ ಇದ್ದೇ ಇರ್ತಾರೆ. ರಾಯರು ಬನ್ನಿ ಎಲ್ಲ ಇದೆ. ಎಷ್ಟು ದಿನ ಬರ್ತಾ ಇದ್ದೀರಾ ಸರ್? ನಾವು 20ನೇ ವಾರ ಇದು. 20ನೇ ವಾರ. ಓಕೆ, ಏನು ಅನ್ಸುತ್ತೆ? ತುಂಬಾ ಭಕ್ತಿ ಇದೆ ಇಲ್ಲಿ, ತುಂಬಾ ಇದಿದೆ. ನಾವೇನ್ ಅನ್ಕೊಂಡ್ರು ಅದು ನೆರವೇರುತ್ತೆ. ಹೌದಾ? ಹೌದು. ಎಷ್ಟು ವಾರ ಆಯ್ತು ನೀವು? ನಂದು 20ನೇ ವಾರ. 20ನೇ ವಾರ. ಯಾವ ವಾರದಲ್ಲಿ ನಿಮ್ಗೆ ಫಲಿತಾಂಶ ಶುರು? 9ನೇ ವಾರದಿಂದನೇ ಸ್ಟಾರ್ಟ್ ಆಯ್ತು. ಹೌದಾ? ಹೌದು. ರಾಯರ್ಲಿ ಏನ್ ಕೇಳ್ಕೊಂಡಿದೆ? ಎಲ್ಲ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಕೇಳಿದೆಲ್ಲ ಕೊಡ್ತಾರೆ ರಾಯರು. ನನ್ನ ಮಗನ ಭವಿಷ್ಯದ ಬಗ್ಗೆ ಕೇಳ್ಕೊಂಡಿದ್ದೆ. ನನ್ನ ಮಗನ್ಗೆ ಒಂದು ಒಳ್ಳೆ ಕೆಲಸ ಸಿಗ್ಬೇಕು ಅಂತ ಕೇಳ್ಕೊಂಡಿದ್ದೆ. ಅದು ರಾಯರು ಈಡೇರಿಸಿದ್ದಾರೆ. ನನ್ನ ಆರೋಗ್ಯದ ಬಗ್ಗೆ ಕೇಳ್ಕೊಂಡಿದ್ದೆ. ನನ್ನ ಆರೋಗ್ಯ ಅಂತೂ ತುಂಬಾ ಚೆನ್ನಾಗಿ ಆಗಿದೆ. ನಿಮ್ಮ ಆರೋಗ್ಯ ಬಗ್ಗೆ ಕೇಳ್ಕೊಂಡಿದ್ರಿ? ಹೌದು, ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ. ನಿಮ್ಮ ಮಗನ ಭವಿಷ್ಯ ಅಂದ್ರೆ? ನನ್ನ ಮಗನ ಭವಿಷ್ಯ ಅಂದ್ರೆ ಅದೇ ಜಾಬ್ ಬಗ್ಗೆ.
ಓಕೆ. ಒಳ್ಳೆ ಜಾಬ್ ಸಿಕ್ತು ಅವ್ನಿಗೆ. ಹೌದಾ? ಹೌದು. ಕಾಯಿ ಕಟ್ಟೋದು ಎಷ್ಟು ವಾರಕ್ಕೆ ಶುರುವಾಯ್ತು? 9ನೇ ವಾರದಿಂದನೇ ನಮ್ಗೆ ಸಕ್ಸಸ್ ಅನ್ನೋದು ಕಾಣಿಸ್ತಾ ಬಂತು. ಹೌದಾ? ಹೌದು. ಈಗ ಕಲಿಯುಗದಲ್ಲಿ ರಾಯರಿದ್ದಾರೆ ಅಂತ ರಾಯರಿದ್ದಾರೆ ಸರ್, ಖಂಡಿತವಾಗ್ಲೂ ರಾಯರಿದ್ದಾರೆ. ನಿಮ್ಗೆ ಅನುಭವ ಆಗಿದೆ? ಆಗಿದೆ ಸರ್, ಖಂಡಿತವಾಗ್ಲೂ ಆಗಿದೆ. ಮಗನ ಮುಖಾಂತರ ಆಗಿದೆ, ಮಗದ ಮುಖಾಂತರ ಆಗಿದೆ. ನನ್ನ ಆರೋಗ್ಯದಲ್ಲಂತೂ ತುಂಬಾನೇ ಆಗಿದೆ. ಅಂತದ್ದೇನಾಗಿತ್ತು? ಅಂತದಂದ್ರೆ ಹೌದು ಇದ್ದು ಸರ್, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಿತ್ತು. ತುಂಬಾ ಚೆನ್ನಾಗಾಗಿದೆ. ಹೌದು. ಈಗ 20 ವಾರ ಮುಗೀತು. ಸೊ ಎಷ್ಟನೇ ವಾರದಿಂದ ನಿಮ್ಗೆ ಫಲಿತಾಂಶ ಬರೋಕ್ ಶುರುವಾಯ್ತು? ಸರ್ ಅದೇ 9ನೇ ವಾರದಿಂದ 9 ವಾರವರೆಗೂ ನಮ್ಗೇನು ಹಂಗ ಅನ್ಸ್ಲಿಲ್ಲ. ಆದ್ರೂ ರಾಯರ್ ಮೇಲೆ ದೃಢವಾದ ನಂಬಿಕೆ ಇಟ್ಟು ಬರೋದು ಹೋಗೋದು ಮಾಡ್ತಾನೆ ಇದ್ವಿ, ಕಾಯಿ ಸಂಕಲ್ಪ ಮಾಡ್ತಾನೆ ಇದ್ವಿ. 9ನೇ ವಾರ ಆದ್ಮೇಲೆ ನಮ್ಗೆ ಒಂದೊಂದೇ ಸ್ಟೆಪ್ಪು ರಾಯರ ಅನುಗ್ರಹ ಆಗ್ತಾ ಬಂತು. ಏನ್ ಮಾಡಿದ್ರಿ ರಾಯರಿಗೆ? ರಾಯರ್ಗೆ ಫಸ್ಟ್ ದೀಪಾರಾಧನೆ ಮಾಡಿದ್ವಿ. 9 ವಾರ ದೀಪಾರಾಧನೆ ಮಾಡಿ ಆಮೇಲೆ 21 ವಾರ ಕಾಯಿ ಕಟ್ರಿ ಅಂತ ಹೇಳಿದ್ರು. ಅದನ್ನ ಮಾಡ್ತಾ ಇದ್ವಿ. ಓಕೆ, ಮುಗೀತು. ನೆಕ್ಸ್ಟ್ ವಾರ ಮಾಡಿದ್ರೆ ಮುಗಿಯುತ್ತೆ. ಆಮೇಲೆ ಹೋಮ ಆದ್ರೂ ಮಾಡಿಸ್ಬೋದು, ಇಲ್ಲ ಅಭಿಷೇಕ ಆದ್ರೂ ಮಾಡಿಸ್ಬೋದು. ಈಗ ಅರ್ಥ ಆಯ್ತು, ಕಲಿಯುಗದ ಕಾಮಧೇನು ರಾಯರು ಇದ್ದಾರೆ ಸರ್, ಖಂಡಿತವಾಗ್ಲೂ ಬೇಕು. ಭಕ್ತಿ ಎಲ್ಲಿದೆಯೋ ಅಲ್ಲಿ ರಾಯರು ಇದ್ದಾರೆ ಸರ್. ಇಲ್ಲಿ ಎಷ್ಟು ಯಾವ ತರ ಅಲ್ಲಿ ಮಂಗಳಾರತಿ ಮಾಡೋದು ಅಥವಾ ಕಾಯಿ ಕಟ್ಟೋದು ಯಾವ ತರ? ಅದು ಸರ್ ಗುರುಗಳ ಹತ್ರ ಒಂದು ಪ್ರಶ್ನೆ ಕೇಳ್ತೀವಿ. ಹಿಂಗೆ ಗುರುಗಳು ಅವಾಗ ನಮ್ಗೆ ಹೇಳ್ತಾರೆ, ನೀವು ಈ ತರ ಮಾಡಿದ್ರೆ ನಿಮ್ಗೆ ಈ ತರ ಕಷ್ಟ ಇದ್ರೆ ಈ ತರ ಮಾಡಿ, ಇಷ್ಟು ವಾರ ದೀಪ ಅಣಿಸಿ, ಆಮೇಲೆ ಇಷ್ಟು ವಾರ ಕಾಯಿ ಕಟ್ಟಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಗುರುಗಳು. ಆದ್ರೂ ಅವರು ಇದ್ರ ಮೇರೆಗೆ ನಾವು ಪೂರೈಸ್ತೀವಿ. ಒಳ್ಳೇದಾಯ್ತು. ಧನ್ಯವಾದಗಳು. ನೀವಿಬ್ರು ಹಿಂದೆ ನಿಂತ್ಕೊಂಡ್ರಿಂದ ಹೋಗಿ ದಯವಿಟ್ಟು ನಿಂತ್ಕೊಬೇಡಿ. ಕೊಟ್ಬಿಡಿ ದೀಪ ಆಗಿರೋ ಅವ್ನು
ಇಲ್ಲ